ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಕಡೆ. ಎರಡನೇದು ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ. ಸೊ ಶಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ, ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಸೊ ನಿರಾಣಿಯವ್ರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ 3 ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ. ಇದನ್ನು ನಾವು, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ, 136 ಜನ ಗೆಲ್ಲಿಸಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ನಾವೇನು ಇಂಡೈರೆಕ್ಟಾಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ. ಸಿದ್ದರಾಮಯ್ಯನವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಗೆ, ಈ ನಾಡಿನ ಜನರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಯಾವುದರಲ್ಲೂ ಈ ರಾಷ್ಟ್ರದಲ್ಲಿ ಮೋದಿ ವಿರುದ್ಧ, BJP ವಿರುದ್ಧ ಮಾತನಾಡ್ತಕ್ಕಂಥದ್ದು ಇವರೊಬ್ಬರಿಗೇನೆ ಅನ್ನೋ ಒಂದು ಚರ್ಚೆ ಆದಾಗ ಯಾವುದಾದ್ರು ರೀತಿಯಲ್ಲಿ ಸಿಕ್ಕಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಾಗಲ್ಲ. ನಾವು ಒಂದು ಕಡೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ, ಇದು ಕಾನೂನು ಬಾಹಿರವಾಗಿದೆ, ಇದನ್ನು ವಿಡ್ರಾ ಮಾಡಬೇಕು, ಆ ಅರ್ಜಿನ ರಿಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡಲಿಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ಗೆ. ಅದರ ರೀತಿಯಲ್ಲಿ ನಾವು ರೆಸಲ್ಯೂಷನ್ ಮಾಡಿ ಮಾನ್ಯ ಗವರ್ನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ಅವರು ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವಕಾಶ ಇರೋದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮಾಡ್ತಕ್ಕಂಥ ಸೂಕ್ತ. ಅದನ್ನು ಮಾಡ್ದಲೇ ಹೋದರೆ ಕಾನೂನಿನ ಹೋರಾಟ ಇದೆ, ಜುಡಿಷಿಯಲ್ ಇದೆ, ಹೋಗ್ತೀವಿ. ಸಿದ್ದರಾಮಯ್ಯವರ ಸಿಎಂ ಸ್ಥಾನಕ್ಕೆ ಯಾವುದು ಕುತ್ತಿಲ್ಲ, ಯಾವುದು ಕುತ್ತಾಗಲ್ಲ, ಅದಕ್ಕೂ ಸಂಬಂಧ ಇಲ್ಲ, ಬದಲಾವಣೆನೂ ಇಲ್ಲ, ಕುತ್ತೂ ಇಲ್ಲ, ಯಾವುದೂ ಇಲ್ಲ. ಸಿದ್ದರಾಮಯ್ಯನ ಪರ ಈ ರಾಜ್ಯದ ಜನ ಇದ್ದಾರೆ, ಪಕ್ಷ ಇದೆ, 136 ಜನ ಶಾಸಕರು ಇದ್ದಾರೆ, 34 ಜನ ಮಂತ್ರಿಗಳು ಇದ್ದಾರೆ. ಅವ್ರ ಪಾದಯಾತ್ರೆನ ಕೇಳ್ತಿದ್ದೀವಿ. ಇವತ್ತು ನಮ್ಮದು ಬಿಡದಿನ ಸ್ಟಾರ್ಟ್ ಆಗಿದೆ. ಅವರವು ಹಗರಣಗಳಿದೆಲ್ಲ, ಅದಕ್ಕೆ ಉತ್ತರ ಕೊಡ್ರಪ್ಪ ಅಂತ. ಆಯಿತು, ನಮ್ದು ಹಗರಣ ಅಲ್ಲ, ಆಗಿರೋ ವ್ಯತ್ಯಾಸ ಇದರಲ್ಲಿ ಒಂದು ನಿಗಮದಲ್ಲಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದನ್ನು ನಾವೀಗಾಗಲೇ SIT ತನಿಖೆ ಮಾಡ್ತಾ ಇದೆ. ಅದರಲ್ಲಿ ಆಲ್ಮೋಸ್ಟ್ 90% ವಸೂಲಿ ಮಾಡ್ತಾ ಇದ್ದೀವಿ. ಯಾರ್ಯಾರು ತಪ್ಪಿದ್ದಾರೆ ಕ್ರಮ ತಗೊಂಡಿದ್ದೀವಿ. ಇವ್ರು ಯಾವ್ದಾರೋ ಒಂದು ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರಾ? ಈಗ ದೇವರಾಜ್ ಅರಸು 46 ಕೋಟಿಗೆ 46 ಕೋಟಿನೂ ನುಂಗಿದ್ದಾರೆ, ಕ್ರಮ ತಗೊಂಡಿದ್ರ? ಈಗ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ. ಈ ಥರದವು 10 ಹಲವಾರು 30-40 ಸಾಕಷ್ಟು ಹಗರಣಗಳಿದ್ದಾವೆ. ಇವತ್ತೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಸೊ CBI ನಾವು ಹಿಂದೆ ಕೊಟ್ಟಿದ್ದೀವಿ. ಸೊ ಅವ್ರು ಯಾವುದೋ CBI ಕೊಟ್ಟಿಲ್ಲ, ನಾವು ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಸಮರ್ಥ ಇಲ್ಲದೆ ಇದ್ದಾಗ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ಕೊಡ್ತೀವಿ. ಸರ್, ಈಗ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಬೆಂಬಲ ಕೊಡೋಕೆ ಒಪ್ಕೊಂಡಿದ್ದಾರೆ. ಅವ್ರಿಷ್ಟ, ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ. ಆರಾಮದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರು ಅಂದರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದರೆ ಮಾಡಲೇಬೇಕಲ್ಲ, ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನು ನಡೀತಿದೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು ನೀನು. ಇದ್ಯಾಕೆ ಸರ್ ಯಾವತ್ತೂ ಮಾತಂತೆ ನಡ್ಕೊತಿದ್ರಿ, ಒಂದ್ಸಲ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗೆ ಹೋದ್ರಿ ಅಂತ ನೀವು ಕೇಳಬೇಕು, ನಾನು ಕೇಳೋಕ್ಕಾಗುತ್ತಾ? ನಮ್ಮದು ಪಾದಯಾತ್ರೆ ಮಾಡಲ್ಲ ನಾವು. ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ. ಬಿಡದಿ ಇವತ್ತು, ನಾಳೆ ರಾಮನಗರ, ಸೊ 3ನೇ ತಾರೀಕು, 4ನೇ ತಾರೀಕು ಚನ್ನಪಟ್ಟಣ, 5ನೇ ತಾರೀಕು ಮದ್ದೂರು, 6ನೇ ತಾರೀಕು ಮಂಡ್ಯ, 7ನೇ ತಾರೀಕು ಶ್ರೀರಂಗಪಟ್ಟಣ, 9ನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ. ನಾವು ಪಾದಯಾತ್ರೆ ಮಾಡಲ್ಲ, ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಬರ್ತಾ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಬನ್ನಿ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.